ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಛೇ, ನಮ್ಮಪ್ಪ ಮಾಡೋದಿಲ್ಲ ಇಂಥ ಕೆಲಸನೇ. ಇವ್ರು ಹೀಗೆ ಮಾಡ್ತಾರೆ ಅಂತ ನಾನು ಕನಸಲು ಅಂದ್ಕೊಂಡಿರಲಿಲ್ಲ. ಸ್ವಲ್ಪ ಯಾಮಾರಿದ್ರು ನಾನಿಷ್ಟು ದಿವಸ ಕಾಪಾಡ್ಕೊಂಬಂದಿದ್ದ ಸತ್ಯ ಎಲ್ರಿಗೂ ಗೊತ್ತಾಗ್ಬಿಟ್ಟಿರೋದು. ಹಂಗೇನಾದರೂ ಗೊತ್ತಾಗಿದ್ದಿದ್ರೆ ನಾನು ಪೈಸಾ ಕೂಡಿಟ್ಟು ಕಟ್ಟಿಸ್ತಿರೋ ಮನೆಗೇನೆ ಎಲ್ಲರೂ ಒಕ್ಕರ್ಸ್ಕೊಂಡ್ಬಿಟ್ಟಿರೋರು. ಯಪ್ಪ, ಏನ್ರಿ ಗರ ಬಡಬರ ಕೂತಿದ್ದೀರಾ? ಏನಾಯ್ತು? ಏನು ಮಾಡಲಿ, ಇವಳಿಗೆಲ್ಲ ಹೇಳ್ಬಿಡ್ಲ. ಬಡ ಮೊದಲೇ ಇವಳು ಅವ್ರ ಪಾರ್ಟಿ ಹೇಳಿದ್ರೆ ಇದನ್ನೇ ದೊಡ್ಡ ರಾಧ ಅಂತ ಮಾಡಿ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಿಬಿಡ್ತಾಳೆ. ಸದ್ಯಕ್ಕೆ ಇವಾಗ ಸುಮ್ಮನೆ ಇರೋದೇ ಸೇಫ್ಟಿ. ರೀ, ಏನಾಯ್ತು ಅಂತ ನಿಮ್ಮನ್ನೇ ಕೇಳ್ದೆ. ಏನಿಲ್ಲ ಕಣೆ, ಅದು ಹೀಗೆ ಬಂದಲ್ಲ, ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ದೆ. ನಿಮ್ಮನ್ನ ನೋಡಿದ್ರೆ ಸುಮ್ಮನೆ ಕೂತೋರ್ ತರ ಕಾಣಿಸ್ತಿಲ್ಲ. ತಲೆಗೇನೋ ಕೆಲಸ ಕೊಟ್ಟಾಗಿದೆ. ಹೌದು ಕಣೆ, ನನಗೆ ತಲೆ ಇದೆಯಲ್ಲ, ಅದಕ್ಕೆ ಕೆಲಸ ಕೊಟ್ಟಿದ್ದೀನಿ. ನಿನಗೆ ತಲೆ ಇಲ್ಲ. ಏನೋ ಒಂದು ಮಾಡ್ಕೊಳ್ತೀನಿ. ಏಯ್, ಹೆಂಗೆ ಬಂದಿದೆಯಲ್ಲ, ಒಂದು ಲೋಟ ಬಿಸಿ ಬಿಸಿ ಕಾಫಿ ಮಾಡ್ಕೊಂಬ. ಏನ ಮುಖ ನೋಡ್ತಾ ನಿಂತಿದ್ಯಾ? ಹೋಗೋ, ಒಂದು ಲೋಟ ಕಾಫಿ ಮಾಡ್ಕೊಂಬ. ಆಯ್ತು. ಅದು ಮಹಾರಾಣಿ ಮೊಮ್ಮಗಳು ಬಿಟ್ರೆ ತಲೆ ಮೇಲೆ ಕೂತ್ಕೊಂಡ್ಬಿಟ್ರೆ ಲೂಸ್ ಬಿಡಬಾರ್ದು ಇವ್ರು. ನೋಡಪ್ಪ, ಅಲ್ಲಿ ಟ್ರ್ಯಾಕ್ಟರ್ ಬಂದೈತೆ ಅಂತ. ಹೋಗು, ನೀನು ಹೋಗಪ್ಪ, ಅಲ್ಲಿ ಮೇಲೆ ಸ್ವಲ್ಪ ನೀರು ಹಾಕಿ ಹೋಗಲ್ಲಿ. ನಮಸ್ಕಾರ ಮೇಸ್ತ್ರಿ. ನಮಸ್ಕಾರ ಅಣ್ಣ. ಮೇಸ್ತ್ರಿ, ನಿಮ್ಮ ಓನರ್ ನಾನು ಇದ್ದಕ್ಕಿದ್ದಂಗೆ ಕೆಲಸನ ತೆಗೆದುಬಿಟ್ರಲ್ಲ, ಕಾರಣ ಏನು ಅಂತ ಹೇಳಿದ್ರ? ಏನು ಹೇಳೋಣ, ಒಂದು ಕಡೆ ಬರೋದಕ್ಕೆ ಹೇಳಿದ್ರು, ದುಡ್ಡು ಕೊಟ್ಬಿಟ್ಟು ಕೆಲ್ಸಕ್ಕೆ ಬರೋದು ಬೇಡ ಅಂತ ಹೇಳಿದ್ರು ಅಣ್ಣ. ನನ್ನ ಕಡೆಯಿಂದ ತಪ್ಪಾಗಿದ್ರೆ ನಾನು ತಿದ್ಕೋತೀನಿ ಮೇಸ್ತ್ರಿ, ಆದರೆ ನಾನು ಮಾಡಿದ ತಪ್ಪೇನಂತನಾದರೂ ಗೊತ್ತಾಗಬೇಕಲ್ವಾ? ಅಯ್ಯೋ ಅಣ್ಣ, ನಿಮ್ಮ ಕೆಲಸ ಇಷ್ಟು ದಿವಸ ನಾನು ನೋಡಿಲ್ವ ಅಣ್ಣ. ನಿಮ್ಮಲ್ಲಿ ತಪ್ಪು ಹುಡುಕಿದ್ರೆ ಆ ದೇವ್ರು ಕೂಡ ಮೆಚ್ಚಲ್ಲ ಅಣ್ಣ. ನಮ್ಮ ಓನರ್ಗೆ ಅದೇನಾಯ್ತೋ ಏನೋ ನನಗೊಂದು ಅರ್ಥ ಆಗ್ತಿಲ್ಲ ಅಣ್ಣ. ನಾನಿರೋ ಪರಿಸ್ಥಿತಿನಲ್ಲಿ ನನ್ನ ಕೆಲಸ ಮಾಡಲೇಬೇಕು ಮೇಸ್ತ್ರಿ. ಇನ್ನೊಂದ್ಸಲ ಫೋನ್ ಮಾಡಿ ನನ್ನ ಕೆಲಸದ ಬಗ್ಗೆ ಒಪ್ಪಿಸ್ಬಿಟ್ರೆ ದೊಡ್ಡ ಉಪಕಾರ ಮಾಡ್ದಂಗೆ ಆಗುತ್ತೆ ಮೇಸ್ತ್ರಿ. ಅಣ್ಣ, ನೀವು ಇಷ್ಟೊಂದೆಲ್ಲ ಕೇಳ್ಕೊಬೇಡಿ ಅಣ್ಣ. ನಾನು ಓನರ್ ಹತ್ರ ಒಂದ್ಸಲ ಮಾತಾಡ್ತೀನಿ, ನನಗೆ ಸ್ವಲ್ಪ ಟೈಮ್ ಕೊಡಿ ಅಣ್ಣ. ಆಗಲೇ ಮೇಸ್ತ್ರಿ, ಆದಷ್ಟು ಬೇಗ. ಆಯ್ತಣ್ಣ, ಮಾತಾಡಿ ಬರ್ತೀನಿ. ಮಾವ, ಯಾಕೆ ಮಾವ ಇಷ್ಟೊಂದು ಸುಸ್ತಾಗಿದ್ದೀರಾ? ಎಷ್ಟು ಬಿಸಿಲಿದೆ ಹೊರಗಡೆ. ಎಲ್ಲೋಗಿದ್ರಿ ಇಷ್ಟೊತ್ತಲ್ಲಿ ನೀವು? ಇರಿ, ನೀರು ತಗೊಂಡ್ಬರ್ತೀನಿ. ಬೇಡಮ್ಮ, ನನ್ನ ಸ್ನೇಹಿತರೊಬ್ಬರನ್ನ ಭೇಟಿ ಆಗಬೇಕಿತ್ತು, ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿದ್ದೆ. ಅನ್ನಂಗೆ ಮಾವ, ನೀವು ಯಾವುದೋ ರಾತ್ರಿ ಪಾಳಿ ಕೆಲ್ಸಕ್ಕೆ ಹೋಗ್ತಿದ್ರಲ್ಲ, ಅದು ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಿದೆಮ್ಮ, ತೊಂದರೆ ಇಲ್ಲ. ಆದರೂ ಮಾವ, ನೀವು ಹಗಲೊತ್ತಲ್ಲೂ ಕೆಲ್ಸಕ್ಕೆ ಹೋಗಿ ಮತ್ತೆ ರಾತ್ರಿ ಪಾಳಿ ಕೆಲಸನ ಮಾಡೋದು ನೋಡಿದ್ರೆ ನನಗೆ ತುಂಬ ಸಂಕಟ ಆಗುತ್ತೆ ಮಾವ. ನೀವು ನೋಡ್ಕೊಂಡಿದ್ದೀರಾ? ನೋಡಿ ಹೇಗಾಗಿದ್ದೀರಾ ಅಂತ. ಇದೆಲ್ಲ ಒಂದು ಸ್ವಲ್ಪ ದಿನ ವೀಣಾ, ಆಮೇಲೆ ಬೆಳಗ್ಗೆ 6 ಗಂಟೆಗೆ ಆಟೋ ಎತ್ತಿದ್ದೀನಿ, ಸಾಯಂಕಾಲ 6 ಗಂಟೆಗೆ ಆಟೋದಲ್ಲಿ ಬಂದ್ಬಿಡ್ತೀನಿ ಅಷ್ಟೇ. ಏನು ಮಾಡ್ತೀಯ, ಸ್ವಲ್ಪ ದಿನ ಕಷ್ಟಪಡಬೇಕಾಗತ್ತಮ್ಮ. ಏನೋ ಮಾವ, ಅಲ್ಲ, ಇಬ್ಬರು ಗಂಡ್ಮಕ್ಳು ಚೆನ್ನಾಗಿ ದುಡಿತಾ ಇದ್ದಾರಲ್ವಾ, ಈಗಲೂ ಇದನ್ನೆಲ್ಲ ನೀವೇ ಮಾಡಬೇಕಾ? ಮನೆ ಖರ್ಚನ್ನು ನಿಭಾಯಿಸೋದಕ್ಕೆ ಅವ್ರಿಗೆ ಹೇಳ್ಬೋದಲ್ಲ.
ಇದು ಬರೀ ಮನೆ ನಿಭಾಯಿಸೋ ಖರ್ಚು ಅಷ್ಟೇ ಅಲ್ಲಮ್ಮ. ಜಾನು ಬಾಣಂತನಕ್ಕೆ ನೀನು ಈ ತಿಂಗಳು ಮುಂದಿನ ತಿಂಗಳು ಬರ್ತಾಳೆ. ಆ ಖರ್ಚುಗಳನ್ನ ನಿಭಾಯಿಸ್ಬೇಕಲ್ವಾ? ಮತ್ತು ಸಣ್ಣ ಪುಟ್ಟ ಖರ್ಚಿಗೆಲ್ಲ ಮಕ್ಕಳ ಮುಂದೆ ಕೈ ಚಾಚಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ಅವ್ರಿಗೂ ಸಂಸಾರ ಇದೆ, ಅವ್ರಿಗೂ ಖರ್ಚು ವೆಚ್ಚಗಳಿರ್ತಾವಲ್ವಾ? ಅಲ್ಲ ಮಾವ, ಇಷ್ಟು ವರ್ಷ ಹಗಲು ರಾತ್ರಿ ಅನ್ನದೆ ಕಷ್ಟಪಟ್ಟು ದುಡಿದು ನೀವು ಇವರೆಲ್ಲರನ್ನೂ ಸಾಕಿದ್ದೀರ. ಈಗ ನಿಮ್ಮನ್ನು ಹಾಗೆ ನೋಡ್ಕೋಬೇಕಲ್ವಾ ಅವರು? ನಿಮ್ಮ ಕೈಯಲ್ಲಿ ದುಡ್ಡಿಲ್ಲದೆ ಇರುವಾಗ ಕೂಡ ಅವ್ರು ಬೇಕು ಅಂದಾಗ ಕೊಟ್ಟಿದ್ದೀರಾ ನೀವು. ಈಗ ಅವರು ಕೂಡ ನಿಮ್ಮನ್ನು ಹಾಗೆ ನೋಡ್ಕೋಬೇಕಲ್ವಾ ಮಾವ? ವಯಸ್ಸಾದಾಗ ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಮಕ್ಕಳ ಕರ್ತವ್ಯ, ನಿಜ. ಹಾಗಂತ ನಾನು ಈಗಲೇ ಡಿಮಾಂಡ್ ಮಾಡೋಕ್ಕಾಗತ್ತಾ? ಹಂಗೆ ಮಾಡಿದ್ರೆ ಅದೊಂಥರ ವ್ಯವಹಾರ ಆಗಲ್ವಾ? ಮಕ್ಕಳು ಹಾಗಾದ್ರೆ ನಮ್ಮನ್ನ ಅದಕ್ಕೆ ಬೆಳೆಸಿದ್ರ ಅಂತ ಕೇಳಿದ್ರೆ, ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಎಲ್ಲಿ ತನಕ ನನ್ನ ಕೈನಲ್ಲಿ ಶಕ್ತಿ ಇರುತ್ತೋ ಅಲ್ಲಿ ತನಕ ಕೆಲಸ ಮಾಡ್ತೀನಿ. ಯಾವತ್ತೋ ಒಂದಿನ ಆಗೋದೇ ಇಲ್ಲ ಅಂತ ಅನ್ಸುತ್ತೆ ನೋಡು, ಅವತ್ತು ಮಕ್ಕಳನ್ನ ಆಶ್ರಯಿಸ್ಲೇಬೇಕಲ್ವ ಅಮ್ಮ? ಎಲ್ರಿಗೂ ನಿಮ್ಮ ಥರನೇ ತಂದೆ ತಾಯಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಮಾವ. ಕೆಲವೊಬ್ರು ಇರ್ತಾರೆ, ಇಷ್ಟು ವರ್ಷ ನಾನು ದುಡಿದು ನಿಮ್ಮನ್ನೆಲ್ಲ ಸಾಕಿದ್ದೀನಿ, ಈಗ ನೀವು ನನ್ನ ನೋಡ್ಕೋಬೇಕು ಅಂತ ಸುಮ್ಮನೆ ಕೂತ್ಬಿಡ್ತಾರೆ. ಆದರೆ ನಿಮ್ಮನ್ನು ನೋಡಿ, ಕೈಯಲ್ಲಿ ಶಕ್ತಿ ಇರೋವರೆಗೂ ದುಡಿತೀನಿ ಅಂತ ಹೇಳ್ತಿದ್ದೀರ. ನೀವೆಲ್ಲರಿಗೂ ಸ್ಫೂರ್ತಿ ಮಾವ. ನಿಮ್ಮಂಥವ್ರು ಸೊಸೆ ಆಗಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ನನಗೂ ಅಷ್ಟೇ ವೀಣಾ. ನಿನ್ನಂಥವಳು ನಮ್ಮ ಮನೆಗೆ ಸೊಸೆಯಾಗಿ ಬಂದೆ ನೋಡು. ನೀನು ಸೊಸೆ ಅಷ್ಟೇ ಅಲ್ಲ, ಮಗಳು ಸಹ. ಆ ಭಗವಂತ ಒಂದು ಕೊಟ್ಟು ಒಂದು ಕಿತ್ಕೊಳ್ತಾನಂತೆ. ನಮ್ಮನೆ ಗಂಡು ಮಕ್ಕಳಿಗೆ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಕೊಡ್ಲಿಲ್ಲ, ಆದ್ರೆ ಸೊಸೆಯಾದ ನೀನು ಕಾಳಜಿ ಮಾಡ್ತೀಯಲ್ಲ, ಅಷ್ಟು ಸಾಕಮ್ಮ. ಆ ದೇವ್ರು ನೀನು ಚೆನ್ನಾಗಿಟ್ಟಿರ್ಲಿ ವೀಣಾ. ದೇವರಿದಾನೋ ಇಲ್ವೋ ನನಗೆ ಗೊತ್ತಿಲ್ಲ ಮಾವ, ಆದರೆ ದೇವ್ರಂತ ಅತ್ತೆ ಮಾವ ನೀವು ಸಿಕ್ಕಿದ್ದೀರಾ. ನಿಮ್ಮ ಜೊತೆ ಇರೋವರೆಗೂ ನಾನು ಖುಷಿಯಾಗೇ ಇರ್ತೀನಿ. ಸರಿ, ಪಾನಕ ಮಾಡ್ಕೊಂಬರ್ತೀನಿ, ಕುಡಿದು ಸ್ವಲ್ಪ ಸುಧಾರಿಸ್ಕೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.